ಕೇಳಿರೋರು ಈ ತರ ನಾನು ಫಂಡ್ ಕೊಟ್ಟೆ ಅವ್ರು ಬಂದೇ ಬರೋದು ಅದು ಅಲ್ವಾ. ಆ ತರ ಇಲ್ಲಿ ಕಾನ್ಶಿಯಸ್ ಕ್ಲಿಯರ್ ಆಗಿದೆ. ಸರ್, ದ್ವೇಷದ ರಾಜಕಾರಣದ ಬಗ್ಗೆ ಮಾತಾಡಿದ್ರೆ ದ್ವೇಷದ ರಾಜಕಾರಣದ ವಿಚಾರದಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಎಷ್ಟು ಫಲ? ನಾನು ಯಾವುದೇ ಪಕ್ಷದಲ್ಲಿದ್ರು ನಾನು ಏನು ಹೇಳಿದೆ, ಬೇರೆಯವ್ರು ವೋಟ್ ಹಾಕ್ಬಿಟ್ರು ನೀವು ನಿಮ್ಗೆ ತೊಂದರೆ ಕೊಡೋರು, ಬ್ಲ್ಯಾಕ್ ಮೇಲ್ ಮಾಡೋರು, ತೊಂದರೆ ಕೊಡೋರು, ಇಂಥವ್ರಿಗೆ ಹಾಕ್ಬೇಡಿ ಅಂತ ಹೇಳಿ ನಮ್ಗೆ ಈ ಪಕ್ಷಕ್ಕೆ ಹಾಕಿ ಅವ್ರು ಪರವಾಗಿಲ್ಲ. ಬೇರೆ ಪಕ್ಷದಲ್ಲಿ ಹಾಕಿದ್ರು ನೀವು ತೊಂದರೆ ಕೊಡೋರ್ಗೆ ಹಾಕ್ಬೇಡಿ. ನಾಳೆ ನೆಮ್ಮದಿಯಾಗಿರ್ಬೇಕು. ನಿಮ್ಮ ಜಮೀನು ತೊಗೊಳೋರು ನಿಮ್ಮ ಜಮೀನು ಉಳಿಸೋಂಥ ಕೆಲಸ ಮಾಡಬೇಕು. ಒಂದು ಗಲಾಟೆ ಆದ್ರೆ ನಾನು ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು ಡಬಲ್ ಮಾಡಬಾರ್ದು. ಅದನ್ನ ಇವತ್ತು ಎಲ್ಲಿತ್ತು 25 ವರ್ಷಕ್ಕಿಂತ ಎಲ್ಲಿದ್ದೆ, ನೀನು ಎಲ್ಲಿ ಬಂದೆ, ನೀವೆಲ್ಲ ತಿಳ್ಕೊಳ್ಳಿ. ಆಫ್ಟರ್ ಆಲ್ ಎಲ್ಲಿಂದ ಇದೆ ನೀನು, ನಾನು ಎಲ್ಲಿದ್ದೀನಿ, ನಾನು ಹೆಂಗೆ ಹೋಗ್ತೀನಿ, ಹೆಂಗೆ ಬೆಳಿತೀನಿ, ಎಲ್ಲಿಂದ ಬಂತು ಎಲ್ಲ ಬಡವ ದುಡ್ಡೆ. ತುಂಬ ಘಾಟಲ್ಲಿ ಹೇಳಿದ್ರೆ ಬಿಜೆಪಿಯವರು ನನ್ನ ಆಲ್ರೆಡಿ ಸಂಪರ್ಕ ಮಾಡಿದರು ಅಂತ ಹೇಳಿ. ಸೊ ಬಿಜೆಪಿಯಲ್ಲಿ ಹಂಗಾದ್ರೆ ವಾರ್ಡ್ 20 ಜನ ಆಕಾಂಕ್ಷಿಗಳಿದ್ದಾರೆ. ಆ ಬಂಡಾಯದ ಬಿಸಿ ಏನಾದರೂ ನಿಮ್ಗೆ ಅನುಕೂಲ ಆಗ್ಬೋದು? ಅವ್ರಿಗೆ ಬೇಜಾರಾಗಿ ಆಗುತ್ತಲ್ಲ. ನಮ್ಮಲ್ಲಿ ನಾನು ಯಾರಿಗೂ ನೀವೇ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಅಲ್ಲಿ ನನಗೆ ಕೆಲವರು ದಿಬ್ಬರು ಭೇಟಿ ಮಾಡಿ ಹೇಳಿದ್ರು, ಹಿಂಗೆ ಹೇಳಿದ್ದಾರೆ, ಬಟ್ ಈಗ ನೋಡ್ರೆ ಏನೋ ಮಾತು ತಪ್ತಾ ಇದ್ದಾರೆ, ನಿಮ್ಮಲ್ಲಿ ಏನೋ ಅವಕಾಶ ಸಿಗುತ್ತಾ ಅಂತ. ನಾನು 1 ವರ್ಷಕ್ಕೆ ಹಿಂದೆ ಹೇಳಿದ್ದೆ, ಈ ಥರ ಅಲ್ಲಿ ಪ್ರಾಬ್ಲಮ್ ಇದೆ, ತುಂಬ ಜನ ಬಿಟ್ಟು ಬರ್ತಾರೆ, ಇಲ್ಲ ಬಿಟ್ಟು ಬೇರೆ ಕಡೆ ಹೋಗ್ತಾರಂತ. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ಟೀಮ್ ಎ ಟೀಮ್ ಬಿ ಅಂತ. ಈಗ ಟೀಮ್ ಎ ಬಂದ್ಬಿಟ್ಟು ಇಷ್ಟು ದಿವಸ ಏನನ್ನು ಕೊಟ್ಟರು ಟೀಮ್ ಎ ಸ್ಟ್ರಾಂಗ್ ಅಂತ. ಈ ಟೀಮ್ ಎ ಬಂದು ಬಿ ಆಗೋಗ್ಬಿಟ್ಟಿದೆ. ಅಲ್ಲಿ ಏನು ಅಲ್ಲಿಂದ ಬರ್ತಾ ಇದ್ದಾರಲ್ಲ ಫೋರ್ಸು, ಆ ಫೋರ್ಸ್ ಇಲ್ಲಿ ಜಾಸ್ತಿ ಆಗಿದೆ. ಚಿಕ್ಕಬಳ್ಳಾಪುರ ಫೋರ್ಸು, ನಮ್ಮ ಲೀಡ್ರ್ ಅಲ್ಲಿದ್ದಾರಲ್ಲ ಅವರು ಬಿಜೆಪಿ ಲೀಡ್ರು, ಅಲ್ಲಿ ಫೋರ್ಸು ಅವ್ರದ್ದು ಜಾಸ್ತಿ ಆಗ್ತದೆ. ಅದು ಎಲ್ಲ ಗೊತ್ತಿರೋಂಥ ವಿಷಯನೇ, ಎಲ್ಲರ ಬಾಯಲ್ಲೂ ಬಂದಿದೆ. ಸರ್, ತಾವು ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರೆ ಅರ್ಧ ಬಿಜೆಪಿ ಆಲ್ರೆಡಿ ಬದಲಾಗೋಗಿದೆ ಇದೆ. ಇದರ ಅರ್ಥ ಏನು ಸರ್? ಇದು ನೇರವಾಗಿ ಯಾರ ಕೌಂಟರ್ ಇದು ಅರ್ಥ ಅಂದ್ರೆ ಇವಾಗ ಅಲ್ಲಿರೋ 90 ಜನ ಅಲ್ಲಿ ಯಾವುದೋ ಒಂದು ಇವ್ರು ಹೋಗಿದ್ರು, ಯಾವುದೋ ಒಂದು ಕಾರಣಕ್ಕೆ ಹೋಗಿದ್ರು. ನಾನೇನು ಹೇಳಿದೆ, ಇವ್ರ ಶರೀರ ಅಲ್ಲಿತ್ತು, ಹೃದಯ ಕಾಂಗ್ರೆಸ್ ಅಲ್ಲಿ ಇತ್ತು ಅಂತ. ಈಗಲೂ ಅಲ್ಲಿ ಸಾಕಷ್ಟು ಜನಕ್ಕೆ ಹೃದಯಲ್ಲಿದೆ, ಬಟ್ ಅದು ಒಂಥರ ಬ್ಲ್ಯಾಕ್ ಮೇಲ್ ಮಾಡಿ ಇಳ್ಕೊಂತಾರಲ್ಲ. ಇಲ್ಲಿಂದ ಹೋಗ್ತಾ ಅಕೌಂಟ್ ಕೊಡ್ಬೇಕು ಅಂದ್ಮೇಲೆ ಬೈದಿರ್ತಾರೆ, ಕಾಯ್ತಾ ಇದ್ರು. ಒಬ್ಬರು ಹೇಳ್ತಾರಲ್ಲ, ಕೆಳಗೆ ಬಿದ್ದರೆ ಆಳಿಗೆ ಹೋಗ್ಬಿಟ್ಟು ಕಲ್ಲು ಅಂತ. ಹಂಗೆ ಅದು ಒಂದು ಕಾಲ ತಿರ್ತದೆ, ಯಾವುದೋ ಒಂದೇ ಥರ ಇರಲ್ಲ. ಎಷ್ಟೋ ಜನ ಅಲ್ಲಿರೋರು ಇವತ್ತು ಪರವಾಗಿಲ್ಲಪ್ಪ, ಕಾಂಗ್ರೆಸ್ ಅಲ್ಲದೆ ಬೇರೆಯವರು ನಮ್ಮನ್ನ ಕಾಪಾಡಕ್ಕೆ ಇಲ್ಲಿ ಬಂದಿದ್ದಾರೆ ಬಿಜೆಪಿ ಅವರು ಅಂತ ಬೇರೆಯವ್ರಿದ್ದಾರೆ. ಇನ್ನಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಬಿಜೆಪಿ? ಸಾಕಷ್ಟು ಜನ, ಇನ್ನಷ್ಟು ಜನ ಇಲ್ಲ, ಸಾಕಷ್ಟು ಜನ ಇದೆ. ಅವರು ಇವಾಗ ನೋಡ್ತಾ ಇದ್ದಾರೆ ಯಾವ ಥರ ಡೆವಲಪ್ಮೆಂಟ್. ಸಾಕಷ್ಟು ಚೇಂಜಸ್ 28ರಲ್ಲಿ ಆಗುತ್ತೆ. ಈ BBMP ಆಗುತ್ತೆ. BBMP ನಾನು ಹೇಳಿದಲ್ಲಿ 20 ಜನ ಅಂತ ಅವ್ರ ಪಕ್ಷದವ್ರನ್ನ ಕೇಳಿ ಎಷ್ಟು ಜನಕ್ಕೆ ಅವ್ರು ಮಾತು ಕೊಟ್ಟಿದ್ದಾರಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. 20 ಜನ ಓವರ್ಟೇಕ್ ಮಾಡಿ ಬೇರೆಯವ್ರ ಥರ ಅಂತ ಇದೆ. ಯಾಕಂದ್ರೆ ಈ 5ನೇ ವಾರ್ಡ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದೇನೋ ಯಾವುದೋ ಕುತಂತ್ರ ನಡೆದಿದೆ ಈ ವಾರ್ಡಲ್ಲಿ, ಅದು ನಾನು ಕ್ಲಿಯರ್ ಮಾಡ್ತೀನಿ. ಈ ವಾರ್ಡ್ ಕುತಂತ್ರ ಹೆಂಗ್ ನಡೆದಿದೆ ಅಂತ ನಾನು ಬೇರೆ ಒಂದು ಟೈಮಲ್ಲಿ ಹೇಳ್ತೀನಿ. ಏನೋ ಸ್ವಲ್ಪ ಇದು ನಡಿಬೇಕಾದ್ರೆ ಏನು ನನ್ನ ಬಗ್ಗೆ ಅಂತ. ಸರ್, ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಅವಾಗಲೇ ಭಾಷಣ ಮಾಡಬೇಕಾದ್ರೆ ನಾನು ಯಾರಾದ್ರೂ 50 ವರ್ಷ ದುಡ್ಡು ತಗೊಂಡಿಲ್ಲ. ಹಂಗಂದ್ರೆ ಈಗ ಬಿಜೆಪಿ ಅವ್ರು ದುಡ್ಡು ತಗೋತಾರೆ ಅಂತ ಆರೋಪ. ಹಂಗಂತ ಅದು ನೀವು ಅರ್ಥ ಮಾಡ್ಕೊಬೇಕು. ನಾನು ನಮ್ಮಲ್ಲಿ ಗೊತ್ತಿದ್ದಲ್ಲ, ಇವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ, ಇವ್ರು ಸೇರ್ಪಡೆ ಆಗಿದ್ದಾರೆ, ಎಷ್ಟೋ ಪೋಸ್ಟ್ಗಳು ಕೊಟ್ಟಿದ್ದೀನಿ. ಇಲ್ಲ ನಮ್ಮ ಲ್ಯಾಂಡ್ ಟ್ರಿಬ್ಯುನಲ್ ಇದ್ದಾರೆ,